ಶಿಕ್ಷಣ ಇಲಾಖೆಯಿಂದ ಹಲವಾರು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಫೋನ್ ಮಾಡಿ ಮತ್ತು ನಾವು ಆ ಫೋನ್ ಬಂದಾದಮೇಲೆ ಆ ಸಮಸ್ಯೆಗಳಿಗೆಲ್ಲ ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಕಮಿಷನರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಎಂಟೈರ್ ಶಿಕ್ಷಣ ಇಲಾಖೆ ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಿಲ್ಲ. ಏನೋ ಕೆಲವೊಂದು ಸಮಸ್ಯೆ ಅಷ್ಟೇ ಅಂದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದರೆ ಇಲ್ಲಿ ಎಲ್ಲ ಆಸ್ಪಿರೆಂಟ್ಸಿಗೆ ಬೇಕಾಗಿರೋದೇನಪ್ಪ ಅಂತಂದರೆ, ಮೊದಲು ಯಾವ ರೀತಿ ಇತ್ತು ಅಂದರೆ ಒಂದು ಪರೀಕ್ಷಾ ನಿಯಮ ಯಾವ ರೀತಿ ಇತ್ತು, ಆ ಒಂದು ಸಿಲೆಬಸ್ ಇರ್ಬೋದು, ಪ್ಯಾಟ್ರನ್ ಇರ್ಬೋದು, PSTR, HSTR, ಫಿಸಿಕಲ್ ಟೀಚರು, ಕಂಪ್ಯೂಟರ್ ಟೀಚರ್ದು ಬರೀ ಆಬ್ಜೆಕ್ಟಿವ್ ಟೈಪ್ ಇತ್ತು. ಇವಾಗ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ನಾವು ಅದು ತೆಗಿಬೇಕು. ಇನ್ಕ್ಲೂಡಿಂಗ್ GPSTRದು ಕೂಡ ಡಿಸ್ಕ್ರಿಪ್ಟಿವ್ ತೆಗೆದು ಒನ್ಲಿ ಆಬ್ಜೆಕ್ಟಿವ್ ಇರಬೇಕು. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ಇವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ 400 ಮಾರ್ಕ್ಸ್ ಏನಿದೆ, ಆ 400 ಮಾರ್ಕ್ಸಲ್ಲಿ 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ತೆಗೆದು 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇರಬೇಕು, 200 ಕ್ವಶನ್ಸ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಏನು ಒಂದು ನಾವು ಹೋರಾಟಕ್ಕೆ ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ. ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಮುಂದಿನ ವಾರ ಅಂದರೆ 28ನೇ ತಾರೀಕು ಜುಲೈ ಮಂಗಳವಾರ ಪ್ರತಿಯೊಬ್ಬರು ಆಸ್ಪಿರೆಂಟ್ಸ್ ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಹೋರಾಟಕ್ಕೆ ಭಾಗಿಯಾಗೋದ್ರಿಂದ ನಿಮ್ಮ ಸಮಸ್ಯೆಗೆ ಅಂದರೆ ಪರಿಹಾರ ಸಿಗುತ್ತೆ. ಹೋರಾಟದ ಮುಖಾಂತರ ಸುಮಾರು 75,000 ವೇಕೆನ್ಸಿ ಫಿಲ್ ಮಾಡಿಸಿದ್ದೀವಿ. ಹೋರಾಟದ ಮುಖಾಂತರ ಹಲವಾರು ಬದಲಾವಣೆಗಳಾಗಿದ್ದಾವೆ. PSI ಸ್ಕ್ಯಾಮ್ ಆಗಿರ್ಬೋದು, ಅದನ್ನು ಎಕ್ಸಾಮ್ ಮಾಡ್ತಿರೋದು, KS ಒಂದು ಕನ್ನಡ ಟ್ರಾನ್ಸ್ಲೇಷನ್ ಆದಾಗ ಎಕ್ಸಾಮು, KPSC ಚೇರ್ಮನ್ ಅವ್ರನ್ನ ಸಸ್ಪೆಂಡ್ ಮಾಡ್ಸಿರೋಂಥದ್ದು, ಇನ್ನೂ ಹಲವಾರು ಇಲಾಖೆಗಳಿಂದ ಸಾವಿರಾರು ಜನದ್ದು ರಿಸಲ್ಟ್ಸ್ ಬಿಡಿಸಿದ್ದೀವಿ. ಇದೆಲ್ಲ ಹೆಂಗಾಯ್ತು ಅಂತಂದರೆ ಹೋರಾಟದ ಮುಖಾಂತರನೇ ಆಯಿತು. ಹೋರಾಟದ ಮುಖಾಂತರ ಎಷ್ಟೋ ನೋಟಿಫಿಕೇಷನ್ಸ್ ಕ್ಯಾನ್ಸಲ್ ಮಾಡಿಸಿರೋದನ್ನ ಕಂಟಿನ್ಯೂಷನ್ಸ್ ಮಾಡಿಸಿದ್ದೀವಿ. 5 ವರ್ಷ ವಯೋಮಿತಿ ಕೊಡಿಸಿದ್ದೀವಿ. 5 ವರ್ಷ ವಯೋಮಿತಿ ತೊಗೊಂಡು ಕೂಡ ಇವತ್ತು ಅವಕಾಶ ಕೊಟ್ಟರು ಕೂಡ 15,000 ವೇಕೆನ್ಸಿ ಟೀಚರ್ಸಲ್ಲಿ ಏನಂದರೆ ಈ ಒಂದು ಗ್ರಾಮೀಣ ಭಾಗದವ್ರಿಗೆ ಮೊದಲಿಂದ ಓದ್ತಾ ಇರೋಂಥ ಪ್ಯಾಟ್ರನ್ಗೆ ಇವತ್ತು ಅವಕಾಶ ವಂಚಿತರಾಗಿದ್ದಾರೆ. ಆ ರೀತಿ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯಿಂದ. ಎಲ್ಲ ಪ್ರತಿಯೊಬ್ಬರೂ ಈ ಒಂದು ಹೋರಾಟಕ್ಕೆ ಶಿಕ್ಷಣ ಇಲಾಖೆಯಿಂದ ಆಗ್ತಿರುವಂಥ ಆಗಿರೋಂಥದ್ದು ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.